ಫುಲ್ ಕಳಿಸಿದ್ದೆ ನೋಡಿ. ಇದೇನಿದೆಯಲ್ಲ ಜಮೀನು, ಈ ಜಮೀನು 6 ಎಕರೆ 3 ಕುಂಟೆ ಜಾಗ ಬರುತ್ತೆ. ಈ ಟಾರ್ ರೋಡ್ ದಡಕ್ಕೆ ಬರುತ್ತೆ ನೋಡಿ. ಅಲ್ಲಿಂದ ಆ ಫೆನ್ಸಿಂಗ್ ಆ ಮೂಲೆಯಿಂದ ಆ ಕಡೆ ಮೂಲೆ ತನಕನೂ ಆ ಟಿ ಸಿ ಇದೆಯಲ್ಲ, ಟಿ ಸಿ ಇವ್ರದ್ದೇ ಓನ್ ಟಿ ಸಿ ಅದು. ಅಲ್ಲಿ ತನಕನೂ ರೋಡ್ ಫೇಸಿಂಗೇ ಬರುತ್ತೆ, ಟಾರ್ ರೋಡ್ ಫೇಸಿಂಗು. ಕೊಂಡ್ಲಿ ಕ್ರಾಸಿಂದ ಕರೆಕ್ಟಾಗಿ ಎಕ್ಸಾಕ್ಟ್ 12 ಕಿಲೋಮೀಟ್ರ್ ಆಗುತ್ತೆ. ಕೊಂಡ್ಲಿ ಕ್ರಾಸ್ ಹೈವೇ ರೋಡಿಂದ 12 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಒಟ್ಟು 6 ಎಕರೆ 3 ಕುಂಟೆ ಜಮೀನಿದು. ಸುತ್ತ ಫೆನ್ಸಿಂಗ್ ಇದೆ. ಒಂದು 60-70 ತೆಂಗಿನ ಸಸಿಗಳಿದ್ದಾವೆ. ಖಾಲಿ ಜಮೀನು ಜಾಸ್ತಿ ಇದೆ ಇದರಲ್ಲಿ. ಆಮೇಲೆ ಒಂದು ಬೋರ್ ಇದೆ. ಬೋರ್ ನೋಡಿ ಅಲ್ಲೇ ಇದೆ ನೋಡಿ. ಅಲ್ಲಿ ಈ ಪಟ್ಟೆ ಎಲ್ಲ ಅದು ಕೆಳಗಡೆ ಪಟ್ಟೆಯಲ್ಲಿ ಬೋರ್ ಇದೆ. ಈ ಬದಿಯೆಲ್ಲ ಆ ಕಡೆ, ಆ ಬದಿನಲ್ಲಿ ಆ ಬದಿ ಪಕ್ಕದಲ್ಲಿ ಬೋರ್ ಇದೆ. ಟಿ ಸಿ ಇದೆ. ನೀರು ಚೆನ್ನಾಗಿದೆ, ನೀರಿನ ಸಮಸ್ಯೆ ಇಲ್ಲ. ರೆಡ್ ಸಾಯಿಲು, ಜನರಲ್ ಪ್ರಾಪರ್ಟಿ. 6 ಎಕರೆ 3 ಕುಂಟೆ, 2 ಪಾಣಿ ಬರ್ತವೆ. 3 ಎಕರೆ 1 ಪಾಣಿ, 3 ಎಕರೆ 3 ಕುಂಟೆ 1 ಪಾಣಿ. ಈ ರೀತಿ ಇರುತ್ತೆ ಜಮೀನು. ಗೇಟ್ ಓಪನ್ ಇದೆ, ಹೊರಗಡೆ ಹೋಗ್ಬೋದು. ಕ್ಲೀನಾಗಿ ರೋಡ್ ಮಾಡಿದ್ದಾರೆ. ಒಳಗಡೆ ಕೆಳಗಡೆ ಹೋಗೋಕ್ಕೆ ಈ ರೀತಿ ಇರುತ್ತೆ ಜಮೀನು. ಎಲ್ಲ ಲೆವೆಲ್ ಮಾಡಿದ್ದಾರೆ. ಎಲ್ಲನೂ ಇದೇ ಥರನೇ ಇದೆ, ಒಂದೇ ಸಮಕ್ಕೆ. ಒಳಗಡೆ ಮಾಡೋ ಅಂಥ ಕೆಲಸ ಏನೂ ಇಲ್ಲ. ತಂತಿ ಕಂಬಗಳು ಇದ್ದಾವೆ ಅಷ್ಟು ಇಕ್ಕಿರೋವು. ನೋಡ್ರಿ, ಅಲ್ಲೇ ಇದೆ ಬೋರು, ಇದೆ ಬೋರು. ಹಿಂಗೆ ಇದೆ ಎಲ್ಲ. ಇವು ಅಲ್ಲೊಂದು ತೆಂಗಿನ ಮರಗಳಿದ್ದಾವೆ. ಎಲ್ಲ ಸೇರಿಸಿ ಒಂದು 50-60 ಇರ್ಬೋದು ಇವು. ಇವೆಲ್ಲ ಮುಂದೆ ಉಪಯೋಗಕ್ಕೆ ಬರೋ ಅಂಥವು, ಚೆನ್ನಾಗಿರೋ ಅಂಥವು.